ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು SGS ರಿಸಾರ್ಟ್ ಅಲ್ಲಿ ನಾವೊಂದು ವಿಸಿಟ್ ಮಾಡಿದ್ದೆ. ಒಂದು ದಿವಸ ಸ್ಟೇ ಆಗಿದ್ರೆ ಎರ್ಮಾಳಲ್ಲಿ ಇರುದು ಈ ರಿಸಾರ್ಟ್. ಆ ರಿಸಾರ್ಟ್ನ ನಾನು ಔಟರ್ ಲುಕ್ ಅನ್ನು ನಾನು ನಿಮ್ಗೆ ಮೊದಲು ತೋರಿಸ್ತೇನೆ. ನಾನು ಯಾವಾಗಲೂ ನಿಮ್ಗೆ ನೋಡಿದೆಲ್ಲ ಔಟರ್ ಲುಕ್ ನೀವು ನೋಡ್ತಾ ಬನ್ನಿ ನನ್ನ ಜೊತೆ ನೀವು ಕೂಡ. ನಾವು ಯಾವಾಗಲೂ ನಿಮ್ಗೆ ಅಡಿಗೆ ವಿಡಿಯೋ ಹಾಕ್ತಿದ್ದೆ, ಸೀರೆ ಕುಚ್ಚು ವಿಡಿಯೋ ಎಲ್ಲ ಹಾಕಿ ನೀವು ನೋಡಿ ಬೋರ್ ಆಗಿದ್ರೆ ಇದೊಂದು ಡಿಫ್ರೆಂಟ್ ವಿಡಿಯೋ. ಒಳ್ಳೇದುಂಟು ಇದು ರಿಸಾರ್ಟ್. ಎರ್ಮಾಳಲ್ಲಿ ಲೈನಾಲಿನ್ ರಿಸಾರ್ಟ್ಗಳದ್ದೇ ವೆರೈಟಿ ಉಂಟು. ಇದು ನೋಡಿ, ಇದು ಎಂಟ್ರೆನ್ಸ್ ರಿಸಾರ್ಟ್ ಇದ್ದು. ನಾನೀಗ ಒಳಗಡೆ ರಿಸಾರ್ಟ್ ಹೇಗುಂಟಂತೂ ನಿಮ್ಗೆ ತೋರಿಸ್ತೇನೆ ಮೊದಲಿಗೆಲ್ಲ. ಮತ್ತೆ ನಾವೆಲ್ಲ ತುಂಬಾ ಒಂದು ದಿವಸ ನಾವು ಇಲ್ಲಿ ಸ್ಟೇ ಮಾಡಿದೆ. ರೀಸನೇಬಲ್ ರೇಟ್ ಉಂಟು ನೋಡಿ. ಡೋರ್ ಈಗ ನಾನು ಓಪನ್ ಮಾಡಿ ಒಳಗೆ ಎಂಟರ್ ಆಗಿದೆ. ಇದು ದೊಡ್ಡ ಹಾಲ್ ನೋಡಿ. ಇಲ್ಲಿ ಪಾರ್ಟಿ ಎಲ್ಲ, ಬರ್ತ್ಡೇ ಪಾರ್ಟಿ ಎಲ್ಲ ಆಗ್ತದೆ, ಇಲ್ಲಿ ಆಗಿದೆ ಕೂಡ. ಬಟ್ ಸ್ವಲ್ಪ ಇದು ಕನ್ಸ್ಟ್ರಕ್ಷನ್ ಇನ್ನು ಹಿಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಗ್ತಾ ಉಂಟು. ಅದನ್ನು ವಿಡಿಯೋ ನಾನು ತೋರಿಸುದಿಲ್ಲ. ನೋಡಿ ಇಲ್ಲಿ AC ಉಂಟು. ಆ ಪ್ಲೇಸ್ ಬಾರಿ ಒಳ್ಳೇದುಂಟು. ನಾವು ತುಂಬಾ ಆ ಪ್ಲೇಸ್ ಅಲ್ಲಿ ಎಂಜಾಯ್ ಮಾಡಿದ್ದೇವೆ. ಇದೆಲ್ಲ ಹಾಲ್. ಇಲ್ಲಿ ಟಿವಿ ಉಂಟು. ಇದು ಈ ಸೈಡಿನದು ಪೋರ್ಷನ್. ಇದು ಇದೇ ತರ ನಾನು ಕಂಪ್ಲೀಟ್ ತೋರಿಸ್ತಾ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಫುಡ್ ಸಿಕ್ಕುದಿಲ್ಲ. ನೀವು ಹೊರಗಡೆಯಿಂದ ಫುಡ್ ಬುಕ್ ಮಾಡ್ಬೇಕು ನೋಡಿ. ಅದು ಕಿಚನ್ ಫ್ರಂಟ್ ಅಲ್ಲಿ ತೋರುದು. ಇಷ್ಟು ಲೈಟ್ ಉಂಟಲ್ಲ, ಅದು ಸ್ಟೆಪ್. 3 ಬೆಡ್ರೂಮ್ ಉಂಟು ಮೇಲೆ. 2 ಒಳ್ಳೆ ಬಾಲ್ಕನಿ ಉಂಟು, ಒಳ್ಳೆ ವ್ಯೂ ಉಂಟು. ಇದು ಆರ್ಟಿಫಿಷಿಯಲ್ ಎಲ್ಲ ಟ್ರೀಸ್ ಹಾಕಿದ್ದಾರೆ ಇಲ್ಲಿ. ನಾನು 3 ಬೆಡ್ರೂಮ್ ಅನ್ನು ನಿಮ್ಗೆ ತೋರಿಸ್ತೇನೆ ನೋಡಿ. ನೋಡಿ ಇದು ಈ ತರ ಲುಕ್ ಉಂಟು ನೋಡಿ. ಮೇಲೆ ಇದೆಲ್ಲ ವ್ಯೂ. ಗೋಡೆಯಲ್ಲಿ ಕೆಲವೆಲ್ಲ ಟ್ರೆಡಿಷನಲ್ ಐಟಮ್ಸ್ ಇಟ್ಟಿದ್ದಾರೆ ಅವರು, ಅದನ್ನು ತೋರಿಸ್ತೇನೆ ನಾನು. ಇದು ಡೈನಿಂಗ್ ಹಾಲ್. AC ಉಂಟು. 24 ಗಂಟೆ AC ಸರ್ವಿಸ್ ಕೊಡ್ತಾರೆ ಇವರು. ನಾನೀಗ ಸ್ಟೆಪ್ ನೋಡಿ, ಇದು ಲೈಟ್ ಹಾಕಿದ್ದಾರೆ. ವುಡನ್ ಸ್ಟೆಪ್. ಇದು ನಡೆಯುವಾಗ ಸ್ವಲ್ಪ ಸೌಂಡ್ ಕೊಡ್ತದೆ. ಇದನ್ನು ಹತ್ಕೊಂಡು ನಾನು 3 ಬೆಡ್ರೂಮು, ಬಾಲ್ಕನಿ ಎಲ್ಲ ನೋಡ್ತೇನೆ. ಬಾಲ್ಕನಿ ವ್ಯೂ ನೋಡಿದ್ರೆ ನಿಮ್ಗೂ ಖುಷಿ ಆಗ್ಬೋದು. ಹತ್ರ ರಿಸಾರ್ಟ್ ಇಲ್ಲಿ ಎರ್ಮಾಳಲ್ಲಿ. ನಮ್ಗೆ ಏನು ½ ಟೈಮ್ ಉಡುಪಿಯಿಂದ ಹೋಗ್ಲಿಕ್ಕೆ. ಸೊ ನಾವು ಒಂದ್ ದಿವಸ ಇಲ್ಲಿ ಸ್ಟೇ ಆಗುವಂತ ನಮ್ಮ ಗ್ರೂಪ್, ಸಾಯಿರಾದ ಗ್ರೂಪ್ ಇಲ್ಲಿಗೆ ಬಂದಿತ್ತು. ಫ್ರೆಂಡ್ಸ್ ಗ್ರೂಪ್, ಲೇಡೀಸ್ ಗ್ರೂಪ್ ಬಂದದ್ದು. ಲೇಡೀಸ್ ಮತ್ತೆ ಮಕ್ಕಳು. ಸ್ವಲ್ಪ ಈ ಸಲ ಗ್ರೂಪ್ ಮೆಂಬರ್ ಕಡಿಮೆ ಇದ್ರು. ಎಲ್ಲ ಅವರು ಕೆಲವರೆಲ್ಲ ಸಮ್ಮರ್ ಹಾಲಿಡೇಸ್ ದೂರ ಹೋಗಿದ್ದಾರೆ ನೋಡಿ. ವಾಲ್ ಅಲ್ಲಿ ನೋಡಿ, ಇದೇ ತರ ಟ್ರೆಡಿಷನಲ್ ಐಟಮ್ಸ್ ಅನ್ನು ವಾಲ್ ಅಲ್ಲೆಲ್ಲ ಇಟ್ಟಿದ್ದಾರೆ. ಮೊದ್ಲಿನದ ಆಂಟಿಕ್ ಪೀಸ್ ಇದೆಲ್ಲ, ಅದನ್ನೆಲ್ಲ ವಾಲ್ ಅಲ್ಲಿ ಸ್ವಲ್ಪ ಇಟ್ಟಿದ್ದಾರೆ. ಇಲ್ಲಿ ಈಗ ನಾವು ಫಸ್ಟ್ ಬೆಡ್ರೂಮ್ ತೋರಿಸ್ತೇನೆ ನಾನು ನಿಮ್ಗೆ. ನೋಡಿ ಇಷ್ಟು ದೊಡ್ಡ ಬೆಡ್ರೂಮ್ ಉಂಟು ನೋಡಿ. ಇದು ಫಸ್ಟ್ ಬೆಡ್ರೂಮು. ಇದ್ರ ಲುಕ್ ನೋಡಿ. ಎಲ್ಲ ಪೇಂಟಿಂಗ್ ಎಲ್ಲ ಹಿಂದ್ಗಡೆ ಮಾಡಿದ್ದಾರೆ ಬೆಡ್ಡಿನ ಹಿಂದೆ. ದೊಡ್ಡ ಬಾತ್ರೂಮು, ತುಂಬಾ ಸ್ಪೇಸ್ ಉಂಟು ಬೆಡ್ರೂಮಿಗೆ ಕೂಡ. ದೊಡ್ಡ ದೊಡ್ಡ ಬೆಡ್ರೂಮು ನೋಡಿ. ಇದು ಬಾಲ್ಕನಿ. ಇದು ಬಾಲ್ಕನಿ ಓಪನ್ ಬಾಲ್ಕನಿ ಉಂಟು. ಇಲ್ಲಿ ನೋಡಿದ್ರೆ ನೋಡಿ, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಎಲ್ಲ ವ್ಯೂ ಮಾಡ್ತಾ ಇದ್ದಾರೆ ನೋಡಿ. ಎದುರೇ ಸಮುದ್ರ. ರೋಡ್ ಮಾತ್ರ ನಡುವಲ್ಲಿ, ನೆಕ್ಸ್ಟ್ ಸಮುದ್ರ. ತೋರ್ತಾ ಉಂಟು. ಎಲ್ಲ ನೋಡ್ತಾ ಇದ್ದೇವೆ ನಾವು ಬಂದು, ಹೇಗೆಲ್ಲ ಉಂಟು ಸೈಡ್ ಅಲ್ಲಿ ನೋಡಿ, ಏನೆಲ್ಲ ಉಂಟು ಅಂತ. ಇಲ್ಲಿ ಒಂದು ಜೂಲ ಕೂಡ ಉಂಟು ಕೂತ್ಕೊಳ್ಳಿಕ್ಕೆ. ನಾವು ಜೂಲದಲ್ಲಿ ಕೂತ್ಕೊಂಡು ಸೀನರಿನ ಎಂಜಾಯ್ ಮಾಡ್ಬೋದು. ತುಂಬಾ ಖುಷಿ ಆಯ್ತು ಎಲ್ಲರಿಗೂ. ಈ ರಿಸಾರ್ಟ್ ತುಂಬಾ ಖುಷಿ ಆಯ್ತು. ಇದು ದ್ವಿತಿ ಬುಕ್ ಮಾಡಿದ್ವಿ ಇದನ್ನು ರಿಸಾರ್ಟ್ ಅನ್ನು. ಸೊ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ತುಂಬಾ. ಮತ್ತೆ ಸ್ವಲ್ಪ ಜನ ಮಾತ್ರ ನಾವು ಈ ಸಲ ಸ್ವಲ್ಪ ಕಡಿಮೆ ಇದ್ವಿ ಅಷ್ಟೇ ನೋಡಿ. ಇದೆಲ್ಲ ರಿಸಾರ್ಟ್ ಮೇಲೆ ನಿಂದ್ರೆ ಹೇಗೆ ತೋರ್ತದೆ ನೋಡಿ. ಇನ್ನೊಂದು ರಿಸಾರ್ಟ್ ಆಚೆ ಇದ್ದು. ಹತ್ರ ರಿಸಾರ್ಟ್ ಗಳಿದೆ. ಇದು 2ನೇ ಬೆಡ್ರೂಮು. ಈ ಬೆಡ್ರೂಮ್ ಇದು ಹಾಗೆ. ಇದಕ್ಕೂ 2 ಬೆಡ್ರೂಮ್ಗೆ ಬಾಲ್ಕನಿ ಉಂಟು. ಇದಾಗ ಒಂದು ಬಾಲ್ಕನಿ ತೋರಿಸ್ತೀವಿ ನೋಡಿ. ಇದು ಇನ್ನೊಂದು ಈ ಬೆಡ್ರೂಮ್ ನೋಡಿ. ಇದರ ಲುಕ್ ನೋಡಿ. ಎಲ್ಲ ಬೆಡ್ರೂಮ್ಗೆ ಬೇರೆ ಬೇರೆ ಇದಕ್ಕೆ ಹಿಂದ್ಗಡೆ ಬ್ಯಾಕ್ ಸೈಡ್ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ. ಈಗ ಇನ್ನೊಂದು ಬೆಡ್ರೂಮ್ ಇದು. ಇದು ನೆಕ್ಸ್ಟ್ ಬಾಲ್ಕನಿ ಇದೆ, 2ನೇ ಬೆಡ್ರೂಮ್ ಇದ್ದು. ಇದು ಈ ತರ ತೆಂಗಿನ ಮರ, ಸಮುದ್ರ ತೋರ್ತದೆ ಮಾತ್ರ. ಇನ್ನೊಂದು ಬೆಡ್ರೂಮಿಗೆ ಬಾಲ್ಕನಿ ಇಲ್ಲ. ಇಲ್ಲಿ ನೋಡಿ, ಕೆಳಗಡೆ ನೋಡುವಾಗ ಇಲ್ಲಿ ಸ್ವಲ್ಪ ಗಾರ್ಡನ್ ಮಾಡಿದ್ದಾರೆ ಸೈಡ್ ಅಲ್ಲಿ. ಮೇಲಿಂದ ನಾನು ವ್ಯೂ ತೋರಿಸ್ತಾ ಇರುದು. ಆ ಸೈಡ್ ಇದು ರೋಡ್ ಅದು. ಈಗ 3ನೇ ಬೆಡ್ರೂಮಿಗೆ ಬರ್ತಾ ಇದ್ದೇವೆ ನಾವು. ಈ ಬೆಡ್ರೂಮ್ ಅಲ್ಲಿ ನಾವು 10 ಜನ ರಾತ್ರಿ ಮಲಗಿದ್ವಿ. ಕ್ವಿಲ್ಟ್ ಎಲ್ಲ ಅವರೇ ಕೊಡ್ತಾರೆ. AC ಒಳ್ಳೆ ಸ್ಟ್ರಾಂಗ್ ಉಂಟು. ಬೆಡ್, ಎಕ್ಸ್ಟ್ರಾ ಬೆಡ್ ಎಲ್ಲ ಕೊಡ್ತಾರೆ. ನಾವು 10 ಜನ ಒಂದೇ ಬೆಡ್ರೂಮ್ ಅಲ್ಲಿ ಶೇರ್ ಮಾಡಿ, ಮತ್ತೊಂದು ಬೆಡ್ರೂಮ್ ಮತ್ತೊಬ್ರು 4 ಜನ ಶೇರ್ ಮಾಡಿದ್ರು. ನಾವು 3 ಬೆಡ್ರೂಮ್ ಯೂಸ್ ಮಾಡ್ಲೇ ಇಲ್ಲ. ರಾತ್ರಿ ಇಡೀ ತುಂಬಾ ಮಾತಾಡ್ಕೊಂಡು ಮಲಗ್ಲೇ ಇಲ್ಲ. ಫುಲ್ ಎಂಜಾಯ್ ಮಾಡಿದ್ದೇವೆ ನಾವು ಮಾತ್ರ. ಎಲ್ಲ ನಮ್ದು ಟೆನ್ಷನ್ ಎಲ್ಲ ನಾವು ಇಲ್ಲಿ ಬಂದು ಮರ್ತು ಬಿಟ್ಟಿದ್ದೇವೆ ನಾವು. ಅಷ್ಟು ಖುಷಿ ಆಯ್ತು. ಮಕ್ಳಿಗೂ ನೆಕ್ಸ್ಟ್ ಡೇ ಹೋಗ್ಬೇಕಲ್ಲ ಅಂತ ಹೇಳ್ತಿದ್ರು. ನೋಡಿ, ಇದು ಸ್ಟೆಪ್ ಅಲ್ಲಿ ನಾನು ಇಳಿತಾ ಬರ್ತಾ ಇದ್ದೇವೆ ನಾವು. 18th 4 o'clock ಇಲ್ಲಿ ಬಂದಿದ್ದೇವೆ. 19th ದಿವಸ 4 o'clock ಬಿಟ್ಟಿದ್ದೇವೆ. ಒಂಟಿ ಇದು ನಾವು ಬುಕ್ ಮಾಡಿದ್ದು. ಇದೆಲ್ಲ ಬಿಲ್ಡಿಂಗ್ ನಾನು ತೋರಿಸ್ತಾ ಇದ್ದೇನಲ್ಲ. ಎಲ್ಲರೂ ಈಗ ಒಬ್ಬರೇ ಬಂದೆಲ್ಲ ಸೇರ್ಕೊಳ್ತಾ ಇದ್ದಾರೆ. ನಮ್ಮ ಎಲ್ಲ ಗ್ರೂಪ್ ಮೆಂಬರ್ಸ್ ಎಲ್ಲ ಬಂದು ನೋಡಿ. ಇಲ್ಲಿ ಒಂದು ಬೈಕ್ ಇಟ್ಟಿದ್ದಾರೆ. ಅದು ಕೀ ಮಾತ್ರ ಬಿಟ್ಟು ಇಡ್ಲಿಲ್ಲ ಅವರು. ಅದೊಂದು ಒಳ್ಳೇದಾಯ್ತು. ಆದಿತ್ಯ ಟ್ರೈ ಮಾಡ್ತಾ ಇದ್ದಾನೆ. ಮಕ್ಕಳಿಗೆ ಹಾಗೆಲ್ಲ ಬಂದ ಕೂಡಲೇ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ಒಂದೊಂದನ್ನು, ಏನೆಲ್ಲ ಉಂಟು ಇಲ್ಲಿ ಅಂತ. ಸೊ ಈಗ ಎಲ್ಲರೂ ಹೇಳಿದ್ರು. ನಾವು ಸಾಯಂಕಾಲ ಟೀ ಆರ್ಡರ್ ಮಾಡಿದ್ದೆ. ಟೀ ಕಾಫಿ ಉಂಟು, ಆರ್ಡರ್ ಮಾಡಿದ್ದು. ಡೈನಿಂಗ್ ಟೇಬಲ್ ಎಲ್ಲ ಕೂತ್ಕೊಂಡು
ನಾವು ಸಮೋಸ ಮತ್ತೆ ನೀರುಳ್ಳಿ ಬಜೆ ಆರ್ಡರ್ ಮಾಡಿದ್ವಿ. ಟೀ ಕಾಫಿ ಕುಡಿದು ಇನ್ನೇನ್ ಪ್ಲಾನ್ ಮಾಡೋದಂತ ನಾವು ಸಮುದ್ರದ ಹತ್ರ ಹೋಗುವ, ಅಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಅಲ್ಲಿ ಪಟ್ಟಾಂಗ ಮಾಡುವ, ವ್ಯೂ ನೋಡುವ ಅಂತ ಹೇಳಿ ನಾವು ಸಮುದ್ರದ ಹತ್ರ ಬಂದ್ವಿ. ರೋಡ್ ಕ್ರಾಸ್ ಮಾಡಿದ್ರೆ ಸಾಕಷ್ಟೇ, ಏನ್ ಹೆಚ್ಚು ದೂರ ಹೋಗ್ಬೇಕಾಗಿ ಇಲ್ಲ. ಆ ದಿವಸ ಮಾತ್ರ ತೆರೆ ತುಂಬಾ ಹೊಡೀತಿತ್ತು, ತುಂಬಾ ಸೌಂಡ್ ಮಾಡ್ತಿತ್ತು. ಸ್ವಲ್ಪ ಸಮುದ್ರ ಅಷ್ಟು ಪ್ರಕ್ಷುಬ್ಧವಾಗಿತ್ತು, ಏನು ಕಾಮಾಗಿ ಇರ್ಲಿಲ್ಲ. ಮಕ್ಕಳು ಮಾತ್ರ, ನಾವು ಸಮುದ್ರದ ನೀರಿಗೆ ಇಳಿಲಿಲ್ಲ, ಮಕ್ಕಳು ಮಾತ್ರ ಸಮುದ್ರದ ನೀರಿಗೆ ಇಳಿದು ನೋಡಿ ಅವರ ತಾಯಂದ್ರೆ ಎಳಿತಾ ಇದ್ದಾರೆ, ಬನ್ನಿ ಬನ್ನಿ ಹೋಗುವ ಸಾಕಂತ. ಆದ್ರೆ ಮಕ್ಕಳು ಉಂಟು, ಸಮ್ಮರ್ ಅಲ್ಲ, ಸೆಕೆಗೆ ಸಮುದ್ರದಲ್ಲಿ ಕುತ್ಕೊಳ್ಳಿ, ತುಂಬಾ ನೀರಲ್ಲಿ ಕುತ್ಕೊಳ್ಳಿ ಖುಷಿ ಆಗ್ತದಲ್ಲ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ರು. ನಾವು ಮೇಲೆ ಕಲ್ಲಲ್ಲಿ ಕುತ್ಕೊಂಡು ಅವರನ್ನು ನೋಡ್ತಾ ನಾವು ಎಂಜಾಯ್ ಮಾಡ್ತಾ ನಮ್ದೆಲ್ಲ ಮಾತುಕತೆಯನ್ನೆಲ್ಲ ಆಡ್ತಾ ಸುತ್ತದ ವ್ಯೂ ನೋಡ್ತಾ ಎಲ್ಲ ರಿಸಾರ್ಟ್ ಲೈನ್ ರಿಸಾರ್ಟ್ ಉಂಟು ಎರ್ಮಾಳಲ್ಲಿ, ನೀವೆಲ್ಲರೂ ನೋಡಿರ್ಬೋದು. ಮತ್ತೆ ಕಾಸ್ಟ್ಲಿ ಇರ್ತದೆ ರಿಸಾರ್ಟ್ ಆದ್ರೆ, ಬಟ್ ಒಳ್ಳೇದಾಗ್ತದೆ ಒಂದು ದಿವಸ ಕುತ್ಕೊಳ್ಳಿಕ್ಕೆ, 2 ದಿವಸ ಕುತ್ಕೊಳ್ಳಿಕ್ಕೆ. ನೋಡಿ ಮಕ್ಕಳು ಸಮುದ್ರದಿಂದ ಬಂದು ಅವರಿಗೆ ಅದ್ರಲ್ಲಿ ಮೈಯಲ್ಲೆಲ್ಲ ಹೊಯ್ಗೆ ಇಟ್ಕೊಂಡು ಬಂದಿದ್ರು ಸಮುದ್ರದ್ದು. ಅದು ಒಳಗೋದ್ರೆ ರಿಸಾರ್ಟ್ ಅಲ್ಲಿ ಗಲೀಜ್ ಆಗ್ತದೆ, ಇಲ್ಲಿ ಹೊರಗಡೆ ಪೈಪ್ ಕನೆಕ್ಷನ್ ಕೊಟ್ಟಿದ್ರು. ಮಕ್ಕಳು ಪೈಪ್ ಅಲ್ಲಿ ಮತ್ತೆ ವಾಟರ್ ಬೆಲೂನ್ ತಂದಿದ್ವಿ ನಾವು, ಅದನ್ನೆಲ್ಲ ತುಂಬಿಸಿ ಒಬ್ರಿಗೊಬ್ರು ವಾಟರ್ ಬೆಲ್ ನಲ್ಲಿ ಹೊಡಿತಾ ಇದ್ರು. ನೀರಲ್ಲಿ ಎಲ್ಲ ಸ್ನಾನ ಮಾಡಿ ಎಲ್ಲ ರೀತಿ ಫ್ರೆಶ್ ಆದ್ರು. ಅದರಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಸಮ್ಮರ್ ಅಲ್ಲಿ ನೀರಲ್ಲಿ ಆಟ ಆಡ್ಲಿಕ್ಕೆ ಒಳ್ಳೇದಾಗ್ತದೆ. ನಾವು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಮಕ್ಕಳು ಆಟ ಆಡೋದನ್ನು ನೋಡಿ ನಾವು ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಮಕ್ಕಳ ತಾಯಿಯಂದಿರೆಲ್ಲ ಮಕ್ಕಳನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟು ನಾವೀಗ ಒಳಗೆ ಬಂದು ಎಲ್ಲ ಕೂತ್ಕೊಂಡು ಎಲ್ಲರೂ ಹೇಳಿದ್ರು ಇಸ್ಪಿಟ್ ಆಡುವ ಅಂತ ಹೇಳಿದ್ರು. ಆಗ ಒಂದು 7-7:30 ಗಂಟೆ ಟೈಮ್ ಆಯ್ತು. ಸೊ ನಾವು ಇಸ್ಪಿಟ್ ಆಡುವ ಅಂತ ಹೇಳಿ ಇಸ್ಪಿಟ್ ನಾವು ತಂದಿದ್ವಿ, ಮತ್ತೆ ಇಲ್ಲಿಯೂ ಇಸ್ಪಿಟ್ ಇದ್ದಿತ್ತು. ಸೊ ಎಲ್ಲರೂ ಹೇಳಿದ್ರು ಡಾಂಕಿ ಆಡುವ ಅಂತ ಹೇಳಿ. ನಮ್ದು ಮರ್ತು ಹೋಗಿದ್ದು, ತುಂಬಾ ಸಮಯದ ನಂತರ ನಾನು ಇಸ್ಪಿಟ್ ಆಡುವುದು. ಸೊ ನಾನು ಫಸ್ಟ್ ಗೇಮ್ ಅನ್ನು ನೋಡಿದೆ ಹೇಗೆ ಆಡ್ತಾರಂತ, ಮತ್ತೆ ನಂಗೆ ನೆನಪಾಯ್ತಲ್ಲ. ಮತ್ತೆ ನಾವೆಲ್ಲರೂ ಸೇರಿ ತುಂಬಾ ಜನ ಇದ್ವಿ ಅಲ್ಲ, ಇಸ್ಪಿಟ್ ಆಡಿದ್ವಿ. ಯಾಕಂದ್ರೆ ನಮ್ಗೆ ಸ್ಟಾರ್ಟರ್ ಮತ್ತೆ ಇದು ಸೂಪ್ ಹೇಳಿದ್ವಿ, ಅದು ಬರ್ಲಿಕ್ಕೆ ರೆಡಿ ಆಗ್ತಾ ಇತ್ತಲ್ಲಿ. ಇಲ್ಲಿ ಸರ್ವೆಂಟ್ ಇದ್ದಾರೆ, ಅಡಿಗೆ ಮಾತ್ರ ಬಿಸಿ ಮಾಡ್ಲಿಕ್ಕೆಲ್ಲ ಓವನ್ಸ್ ಎಲ್ಲ ಉಂಟು. ಹಾಗೆ ಸೂಪ್ ಎಲ್ಲ ನಾವು ಆರ್ಡರ್ ಮಾಡೋದು ಬಂತು. ಅಷ್ಟೊತ್ತಿಗೆ ನಾವು ಒಂದು ಗೇಮ್ ಆಡುವ ಅಂತ ಹೇಳಿ ಇಲ್ಲಿ ಸ್ವಲ್ಪ AC ಕಡಿಮೆ ಬರ್ತಿತ್ತು. ಸೊ ಅದಕ್ಕೆ ನಾನು ಇನ್ನೊಂದು ಪ್ಲೇಸ್ ಹೇಳಿದೆಲ್ಲ, ಆ ಪ್ಲೇಸ್ ಅನ್ನು ನಾನು ತೋರಿಸ್ತೇನೆ. ಸೊ ಇವರು ಹೇಳಿದ್ರು ಇಲ್ಲೆಲ್ಲ ಸೆಕೆ ಆಗ್ತಾ ಉಂಟು, ನಾವು ಪ್ಲೇಸ್ ಸ್ವಲ್ಪ ಚೇಂಜ್ ಮಾಡಿ ನಾವು ಅಲ್ಲಿ AC ಹತ್ರನೇ ಹೋಗುವ ಅಂತ ಹೇಳಿದ್ರು. ಸೊ ಎಲ್ಲರೂ ಇಲ್ಲಿ ಆಟ ಆಡ್ತಾ ಒಂದು ಗೇಮ್ ಮುಗಿಸಿಬಿಟ್ಟು ನಾವು ಈಗ ಈ ಪ್ಲೇಸ್ ನೋಡಿ, ಈ ಪ್ಲೇಸ್ಗೆ ಬಂದ್ವಿ. ಇಲ್ಲಿ ಕುತ್ಕೊಂಡು ಆಟ ಆಡುವ ಅಂತೇಳಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಡಾಂಕಿ ಮಾಡಿದ್ವಿ, ಯಾರನ್ನ ಕತ್ತೆ ಮಾಡೋದು, ನೆಕ್ಸ್ಟ್ ಯಾರ ಕತ್ತೆ ಅಂತ. ತುಂಬಾ ಇದಾಯ್ತು ಮಾತ್ರ ಆಟ ಆಡ್ಲಿಕ್ಕೆ, ಖುಷಿ. ಎಷ್ಟೋ ಸಮಯದ ನಂತರ ನಮ್ಗೆಲ್ಲ ಮೆಮೊರಿ ಬ್ಯಾಕ್ ರಿಟರ್ನ್ ಬಂತು. ಎಲ್ಲರೂ ಹೇಳಿದ್ವಿ ಎಷ್ಟು ಒಳ್ಳೇದಾಗ್ತಲ್ಲ, ನಾವು ಇದು ಮರ್ತೇ ಹೋಗಿದೆಯಲ್ಲ ಗೇಮ್ ಅಂತ. ಸೊ ಇದನ್ನ ಆಟ ಆಡ್ತಾ ನಮ್ಗೆ ಸೂಪ್ ರೆಡಿ ಆಯ್ತು. ಅಲ್ಲಿ ಸರ್ವೆಂಟ್ಗಳು ಸೂಪ್ ರೆಡಿ ಮಾಡಿ ನಮ್ಗೆ ಕೊಟ್ರು. ಇಲ್ಲಿ ನಮ್ಗೆ ಚಿಕನ್ ನಾನ್ ವೆಜ್ ನವರಿಗೆ ಚಿಕನ್ ಮೆಂಚೂಸ್ ಬಂತು, ವೆಜ್ ನವರಿಗೆ ಟೊಮೆಟೊ ಸೂಪ್, ಮತ್ತೆ ಸ್ಟಾರ್ಟರ್ ಅಲ್ಲಿ ನಾವು ನಗ್ಗೆಟ್ಸ್ ಹೇಳಿದ್ರು, ಚಿಕನ್ ಮತ್ತೆ ವೆಜ್. ಪುನಃ ಅಲ್ಲಿ ಕುತ್ಕೊಂಡು ಸೂಪ್ ಕುಡಿತಾ ಪುನಃ ಗೇಮ್ ಸ್ಟಾರ್ಟ್ ಮಾಡಿದ್ವಿ ನಾವು. ಮಕ್ಕಳು ಒಂದ್ ಸೈಡ್ ಅಲ್ಲಿ ಆಟ ಆಡ್ತಾ ಇದ್ರು, ಮಳೆಯೂ ಬರ್ತಿತ್ತು ರಾತ್ರಿ ಸ್ವಲ್ಪ ಇಲ್ಲಿ. ಮತ್ತೆ ಇಲ್ಲಿ ನಾನು ಇದನ್ನೆಲ್ಲ ಸವಿತಾ ರಾತ್ರಿಯದು ನಂಗೆ ನಿಮ್ಗೆ ಫುಡ್ಡಿನ ವಿಡಿಯೋ ಇದು ಸ್ವಲ್ಪ ಡಿಲೀಟ್ ಆಯ್ತು. ಬೆಳಗತ್ತೆ ಬ್ರೇಕ್ಫಾಸ್ಟ್ ಮತ್ತು ರಾತ್ರಿ ಊಟದ್ದು. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಊಟ. ನೋಡಿ ದೋಸೆ ತೋರಿಸ್ತಾ ಉಂಟಲ್ಲ ನಿಮ್ಗೆ, ಅದು ಓಡ್ ದೋಸೆ ಕಪ್ಪ ರೊಟ್ಟಿ ಅಂತ, ಅದು ನಾವು ಆರ್ಡರ್ ಮಾಡಿದ್ದು. ಮತ್ತೆ ಒಂದು ಚಿಕನ್ ಕಬಾಬ್ ಹೇಳಿದ್ವಿ, ಗೀ ರೈಸ್ ಇತ್ತು, ಚಿಕನ್ ಗ್ರೇವಿ ಇತ್ತು, ಚಿಕನ್ ಸುಕ್ಕ ಇತ್ತು, ವೆಜ್ನವರಿಗೆ ವೆಜ್ ಪನ್ನೀರ್ ಎಲ್ಲ ಇತ್ತು, ವೆಜ್ ಮಿಕ್ಸ್ಡ್ ಗ್ರೇವಿ ಇತ್ತು, ಎಲ್ಲ ಇತ್ತು. ಬೆಳಗದ ಬ್ರೇಕ್ಫಾಸ್ಟ್ಗೆ ನಾವು ಸ್ವಲ್ಪ ಎಲ್ಲ ಐಟಮ್ ಅನ್ನು ಹೇಳಿದ್ವಿ ಆರ್ಡ್ರು. ಬಜಿಲ್ ಸಜ್ಜಿಗೆ ಮಾಡಿ ಹೇಳಿದ್ವಿ, ತಿಂದಿದ್ವಿ. ಇಡ್ಲಿ ಸಾಂಬಾರು, ವಡಾ ಚಟ್ನಿ, ಬನ್ಸ್ ಎಲ್ಲ ಒಂದೊಂದು ಸ್ವಲ್ಪ ಮಾಡಿ ಟೀ ಕಾಫಿಯಲ್ಲಿ ಅದನ್ನು ನಾವು ಎಂಜಾಯ್ ಮಾಡಿದ್ವಿ. ಮಧ್ಯಾಹ್ನ ಊಟ ಆದ ನಂತರ ನಾವು ಎಂತ ಮಾಡಿದ್ವಿ, ಹೌಸಿ ಆಡಿದ್ವಿ. ಅದೊಂದು ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಉಂಟು. ರಾತ್ರಿ ಒಂದು ಗೇಮ್ ಆಡಿದ್ದೇವೆ ಮಕ್ಕಳು ನಾವು ಸೇರಿ, ಎರಡು ಗೇಮ್ಸ್ ಹೌಸಿ ಆಡಿದ್ವಿ. ಮತ್ತೆ ಈ ಸಲ ನಾವು ಗಿಫ್ಟ್ ತರಲಿಲ್ಲ, ಅಮೌಂಟ್ ಅನ್ನೇ ನಾವು ಕಲೆಕ್ಟ್ ಮಾಡಿ ಪ್ರೈಸ್ ಆಗಿ ಕೊಟ್ವಿ. ಎಲ್ಲರಿಗೂ ಬಂದಿದೆ, 2 ಗೇಮ್ ಆಡ್ಲಿಕ್ಕೆ ಹೋಗಿ ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ಪ್ರೈಸ್ ಸಿಕ್ಕಿದೆ. ಎಲ್ಲರೂ ಒಬ್ರಿಗೊಬ್ರು ನಾವೇ ಪ್ರೈಸ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಫೋಟೋ ಕ್ಲಿಕ್ ಮಾಡಿದ್ವಿ. ಆ ಗಾಡಿ ಬರ್ಲಿಕ್ಕೂ ಟೈಮ್ ಹಿಡೀತು. ನೋಡಿ ಎಲ್ಲರಿಗೂ ಇಲ್ಲಿ ಪ್ರೈಸ್ ಸಿಕ್ಕಿದೆ. ನಾವೆಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ನಾವು ಇನ್ನು ಹೋಗುದಂತ ಭಾರಿ ಬೇಸರದಲ್ಲಿ ಇದ್ವಿ. ಇನ್ನು ಆಯ್ತು ನಮ್ದು 4 ಗಂಟೆ ಆಯ್ತು ನೆಕ್ಸ್ಟ್ ಡೇದು. ಸೊ ನಾವ್ ಇಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿಯಾಗಿ ಕೂತ್ಕೊಂಡ್ವಿ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋ ಮೊದಲು. ಕಡೆಗೆ ಎಂತ ಆಯ್ತಂದ್ರೆ ಗ್ರೂಪ್ ಫೋಟೋ ತೆಗೆಯುವ ಅಂತ ಎಲ್ಲರೂ ಹೇಳ್ತಿದ್ರು, ಒಂದು ಮೆಮೊರಿಗೆ ಬೇಕಲ್ಲ, ಅದಕ್ಕಾಗಿ ನಾವು ಗ್ರೂಪ್ ಫೋಟೋಕ್ಕೆ ರೆಡಿ ಆದ್ವಿ. ಈ ವಿಡಿಯೋ ಹೇಗಾಯ್ತು ಅಂತ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ, ನಂಗೆ ಸಪೋರ್ಟ್ ಮಾಡಿ.
ಇದೇ ತರ ನಾನು ಬೇರೆ ಬೇರೆ ವಿಡಿಯೋವನ್ನು ಹಾಕ್ತಾ ನಿಮ್ಮನ್ನು ಖುಷಿ ಪಡಿಸ್ತಾ ಇರ್ತೇನೆ. ನೋಡಿ ಈಗ ಗ್ರೂಪ್ ಫೋಟೋ ನೋಡಿ, ಇದು ಒಳಗಡೆಯಿಂದ ಗ್ರೂಪ್ ಫೋಟೋ ತೆಗೆದದ್ದು, ಇದು ಹೊರಗಡೆಯಿಂದ ಈ ತರ ಗ್ರೂಪ್ ಫೋಟೋ ತೆಗೆದಿದ್ದೇವೆ. ನಾನ್ ದಿವಸ ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಈ ವಿಡಿಯೋನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಾಯ್.